ಹಲಸಿನ ಹಣ್ಣು ಒಗ್ಗರಣೆ ಹೇಗೆ ಬಂದಿದೆ ನೋಡಿ, ಬಾರಿ ಸೂಪರ್ ಆಗಿ ಕಾಣ್ತಾ ಉಂಟು. ಅಷ್ಟೇ ರುಚಿಯಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ಆಯ್ತಾ. ಈ ತರ ಒಂದು ಹಲಸಿನ ಹಣ್ಣು ಸಿಕ್ಕಿದ್ರೆ ಮನೇಲೊಂದು ಒಗ್ಗರಣೆ ಮಾಡಿ ನೋಡಿ, ಬಾರಿ ರುಚಿ ಆಗ್ತದೆ. ನಂಗೊಂದು ಹಲಸಿನ ಹಣ್ಣು ಸಿಕ್ಕಿತ್ತಾಯ್ತಾ, ಒಳ್ಳೆ ಹಣ್ಣಾಗಿದೆ. ಇಡೀ ಮನೆ ತುಂಬ ಇದರದ್ದೇ ಪರಿಮಳ ಬರ್ತಾ ಉಂಟು. ಹಾಗೆ ನಾನು ಇದನ್ನು ಓಪನ್ ಮಾಡಿ ಒಂದು ಒಗ್ಗರಣೆ ರೆಸಿಪಿ ಮಾಡುವ ಅಂತೇಳಿ ಹೊರಟಿದ್ದೇನೆ. ನನಗೆ ಅಮ್ಮ ಕೊಟ್ಟರು. ಇದರಲ್ಲಿ ಸ್ವಲ್ಪ ಹಾಳಾಗಿತ್ತು, ಅದನ್ನೆಲ್ಲ ತೆಗೆದೆ ನಾನು. ಇದೆಲ್ಲ ಸಮ ಮಾಡಿಕೊಂಡು ಇವಾಗೆಲ್ಲ ಬಿಡಿಸ್ತಾ ಇದ್ದೇನೆ ನೋಡಿ. ಇದು ಬರ್ಕೆ ಹಲಸಿನ ಹಣ್ಣು, ಸೋಳೆ ಎಲ್ಲ ಇವಾಗ ಬಿಡಿಸುವ. ಈ ಥರ ಫುಲ್ ಎಸಳೆಲ್ಲ ತೆಗೆದು ಸರಿ ಮಾಡಿಕೊಳ್ಳುವ. ನನಗೆ ಮಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ. ಬಿಂದು ತೆಗಿಲಿಕ್ಕೆ ಬರ್ತಾ ಉಂಟಲ್ಲ? ಹೌದಮ್ಮ. ಇದ್ರದ್ದು ಎಲ್ಲ ಎಸಳು ತೆಗಿ ಆಯ್ತಾ. ನೋಡು, ಇದು ವೈಟ್ ಕಲರ್ ಇದೆಲ್ಲ ತೆಗಿಬೇಕು. ಆಯ್ತು. ಕೈಗೆ ಎಣ್ಣೆ ಹಾಕಿದೆಯಲ್ಲ? ಹೌದು. ಸ್ವಲ್ಪ ಕೈಗೆಲ್ಲ ಎಣ್ಣೆ ಹಾಕಿದ್ರೆ ಮೇಣ ಎಲ್ಲ ಹಿಡಿಯುವುದಿಲ್ಲ. ನನಗೆ ಅವಳ ಕೈಗೆ ಕೂಡ ಸ್ವಲ್ಪ ಎಣ್ಣೆ ಹಾಕಿದ್ದೆ. ಒಳ್ಳೆ ಪರಿಮಳ ಬರ್ತಾ ಉಂಟು ಮಾತ್ರ, ಇಡೀ ಮನೆ ತುಂಬ ಇದರದ್ದೇ ಪರಿಮಳ. ಅಮ್ಮ ಇಲ್ಲಿ ನೋಡು, ಎಷ್ಟು ಚೆಂದ ಉಂಟಲ್ಲ. ಹೌದು, ಫುಲ್ ರೌಂಡ್ ಇದೆ ನೋಡು, ಸ್ವಲ್ಪ ಕೂಡ ಕಟ್ಟಿಲ್ಲ. ಅದು ಓಪನ್ ಮಾಡು, ಅದರೊಳಗೆ ಬೀಜ ಉಂಟಾಯ್ತಾ. ಆಯ್ತು. ತೆಗಿಬೇಕು ಅದನ್ನ, ಬೇಗ ಬೇಗ ತೆಗಿ ಆಯ್ತಾ. ಆಯ್ತಮ್ಮ. ತುಂಬ ಹೊತ್ತು ಮಾಡಬೇಡ, ಸುಲಭಕ್ಕೆ ಬರ್ತದೆ ಕೈಗೆ. ತೆಗಿ ಅದನ್ನು. ಪರಿಮಳ ಬರ್ತಾ ಉಂಟಲ್ಲ ಬಿಂದು? ಒಳ್ಳೆ ಪರಿಮಳ ಬರ್ತಾ ಉಂಟಮ್ಮ. ನೀನು ಹಾಗೆ ಒಂದೊಂದು ತಿಂದಾಗೆ ಕಾಣ್ತಾ ಉಂಟು ನೋಡಿ. ಅವಳು ಅಲ್ಲಲ್ಲೇ ತಿಂತಿದ್ದಾಳೆ ಮೆಲ್ಲ ಮೆಲ್ಲ. ಒಳ್ಳೆದುಂಟ? ಹೌದು. ನೋಡಿ, ಇಷ್ಟು ಸಿಕ್ಕಿದೆ ನನಗೆ ಇವಾಗ. ಇನ್ನು ಕೂಡ ಸ್ವಲ್ಪ ಸ್ವಲ್ಪ ಇದೆ. ಒಳ್ಳೆದಿದ್ದನ್ನೆಲ್ಲ ತೆಗಿತಾ ಇದ್ದೇನೆ ನೋಡಿ. ಈ ಥರ ನಾವು ಸೋಳೆಯನ್ನು ಚಿಕ್ಕದಾಗಿ ಕಟ್ ಮಾಡುವ. ಒಗ್ಗರಣೆ ಮಾಡಬೇಕಾದ್ರೆ ಉದ್ದುದ್ದ ಇಟ್ಟರೆ ಉಂಟಲ್ಲ, ಅದು ಒಳ್ಳೆಯದಾಗೋದಿಲ್ಲ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ ನೋಡಿ. ಇಷ್ಟು ಸಣ್ಣಗೆ ಕಟ್ ಮಾಡಿದರೆ ಸಾಕು. ಕೆಲವರಿಗೆಲ್ಲ ಈ ಹಲಸಿನ ಹಣ್ಣು ಒಗ್ಗರಣೆ ಅಂತ ಹೇಳಿದರೆ ಅಷ್ಟು ಇಷ್ಟ ಆಗಲಿಕ್ಕಿಲ್ಲ. ಆದರೆ ಇದೊಂಥರ ಡಿಫ್ರೆಂಟ್ ರೆಸಿಪಿ. ನಾರ್ಮಲ್ ಆಗಿ ನಾವು ತಿನ್ನೋದಕ್ಕಿಂತ ಒಗ್ಗರಣೆ ಕೊಟ್ಟು ತಿಂದರೆ ಹೇಗಿರ್ತದೆ ಅಂತ ಹೇಳಿ ನೀವು ಒಂದ್ಸಲ ಟ್ರೈ ಮಾಡಬೇಕು. ಎರಡು ಚಮಚದಷ್ಟು ತೆಂಗಿನೆಣ್ಣೆನ ಹಾಕೊಳ್ಳುವ. ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಇದೆರಡನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡುವ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಸಾಸಿವೆ ಹಾಗೆ ಸ್ವಲ್ಪ ಸಿಡಿಲಿ. ಎರಡು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕುವ. ಸ್ವಲ್ಪ ಫ್ರೈ ಆಗಲಿ. ಸಿಂಪಲ್ ಆದ ಒಗ್ಗರಣೆ. ಸ್ವಲ್ಪ ಕರಿಬೇವು ಹಾಕೊಳ್ಳುವ. ಒಂದು 2 ಎಸಳು ಕರಿಬೇವು ಹಾಕಿದೆ. ಇನ್ನು ನಾವು ಕಟ್ ಮಾಡಿದ ಹಲಸಿನ ಹಣ್ಣನ್ನು ಹಾಕೊಳ್ಳುವ. ಚಂದ ಮಿಕ್ಸ್ ಮಾಡುವ. ನಾನಿಲ್ಲಿ ಹಲಸಿನ ಹಣ್ಣನ್ನು ಎಲ್ಲ ತಗೊಂಡಿಲ್ಲ, ಅಂದರೆ ಒಗ್ಗರಣೆಗೆ ಸ್ವಲ್ಪನೇ ತಗೊಂಡೆ, ಮತ್ತೆ ಹಾಗೆ ತಿನ್ನುವ ಅಂತೇಳಿ ಬಿಟ್ಟೆ. ಒಗ್ಗರಣೆ ಎಲ್ಲ ಚಂದ ಮಿಕ್ಸ್ ಮಾಡುವ. ನಾನಂದರೆ ಒಗ್ಗರಣೆ ಹಾಕಿದರೆ ನನ್ನ ಮಗಳು ಅಷ್ಟಾಗಿ ತಿನ್ನೋದಿಲ್ಲ. ಹಾಗೆ ಸ್ವಲ್ಪ ಒಗ್ಗರಣೆಗೆ ನಂತರ ಎಲ್ಲ ಪ್ಲೇನ್ನಲ್ಲಿ ಹಾಗೆ ಇಟ್ಟೆ. ಅವಳು ಅವಾಗ ಬಿಡಿಸುವಾಗಲೇ ಸೋಳೆ ಹಾಗೆ ಹಾಗೆ ತಿಂತಿದ್ಲು, ಅವಳಿಗೆ ಅದೇ ಇಷ್ಟ. ಹಾಗೆ ಒಗ್ಗರಣೆ ವಿಡಿಯೋಕ್ಕಂತ ಹೇಳಿ ತೋರಿಸ್ಲಿಕ್ಕೆ ಸ್ವಲ್ಪನೇ ಮಾಡಿದೆ. ಆದರೆ ಭಾರಿ ರುಚಿ ಆಗ್ತದೆ, ನಮಗೆಲ್ಲ ಈ ಥರ ಇಷ್ಟ. ಸ್ವಲ್ಪ ಬೇಕಾದರೆ ಮೇಲ್ಗಡೆ ಉಪ್ಪು ಉದುರಿಸ್ಕೋಬೋದು ನೋಡಿ. ಚಂದ ಬಾಡಿಸಿ ಆಯಿತು. ನಮ್ಮ ಹಲಸಿನ ಹಣ್ಣೆಲ್ಲ ಸ್ವಲ್ಪ ಈ ಥರ ಬಾಡಬೇಕು ಒಗ್ಗರಣೆಯಲ್ಲಿ. ಸ್ವಲ್ಪ ಉಪ್ಪು ಹಾಕೊಳ್ಳುವ, ತುಂಬ ಬೇಡ. ನಾನು ಚಿಟಿಕೆ ಉಪ್ಪು ಹಾಕ್ಕೊಂಡೆ. ಹಾಗೇನೊಂದು 3ರಿಂದ 4 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ. ಚಿಕ್ಕ ಸ್ಪೂನ್ ಆದರೆ 3ರಿಂದ 4 ಸ್ಪೂನ್ ಬೇಕಾಗ್ತದೆ ನೋಡಿ. ಇಷ್ಟೇ ಸಾಕು. ಹಲಸಿನ ಹಣ್ಣು ಒಗ್ಗರಣೆ ಹೇಗೆ ಬಂದಿದೆ ನೋಡಿ, ಭಾರಿ ಸೂಪರ್ ಆಗಿ ಕಾಣ್ತಾ ಉಂಟು. ಅಷ್ಟೇ ರುಚಿಯಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಈ ಥರ ಒಂದು ಹಲಸಿನ ಹಣ್ಣು ಸಿಕ್ಕಿದ್ರೆ ಮನೆಯಲ್ಲೊಂದು ಒಗ್ಗರಣೆ ಮಾಡಿ ನೋಡಿ, ಭಾರಿ ರುಚಿ ಆಗ್ತದೆ. ಹೇಗಿದೆ ಬಿಂದು? ಸೂಪರ್ ಆಗಿದೆ. ಹೌದಾ? ಸ್ವೀಟ್ ಉಂಟಾ? ಸ್ವೀಟ್ ಎಲ್ಲ ಸರಿ ಉಂಟಲ್ಲ? ಹೌದು. ಭಾರಿ ರುಚಿಯಾಗಿದೆ. ಈ ಹಲಸಿನ ಹಣ್ಣ ಸ್ವೀಟ್, ಹಾಗೆ ಸ್ವಲ್ಪ ಉಪ್ಪು ಸೇರಿದೆ, ಮತ್ತು ಈ ಒಗ್ಗರಣೆ, ಈ ಉದ್ದಿನಬೇಳೆ ಸಾಸಿವೆ ಎಲ್ಲ ಬಾಯಿಗೆ ಸಿಗ್ತದೆ ಹಾಗೇನೆ. ಭಾರಿ ರುಚಿಯಾಗಿದೆ. ನೀವು ಕೂಡ ಒಂದು ಹಲಸಿನ ಹಣ್ಣು ಸಿಕ್ಕಿದ್ರೆ ಈ ಥರ ಒಂದು ಒಗ್ಗರಣೆ ಮಾಡಿ ನೋಡಿ. ಭಾರಿ ಒಂದು ವಿಭಿನ್ನವಾದ ರೆಸಿಪಿ. ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.